ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಕ್ ಶಿಂದೆ ನಮ್ಮ ಜೊತೆ ಇದ್ದಾರೆ. ದೀಪಕ್ ಶಿಂದೆ, ಮುಖ್ಯವಾಗಿ ಈ ಒಂದು ಭೀಮಾ ತೀರದಲ್ಲಿ 6 ಜನರ ನೆತ್ತರು ಹರಿದಿದೆ. 2 ಕುಟುಂಬಗಳ ಮಧ್ಯೆ ದೊಡ್ಡ ಮಟ್ಟದ ಜಗಳ ಶುರುವಾಗಿದೆ ಜಮೀನು ವಿಚಾರವಾಗಿ. ಸೊ ಇದ್ರ ಬಗ್ಗೆ ಇನ್ನು ಏನೆಲ್ಲ ಅಪ್ಡೇಟ್ಸ್ ಬಂದಿದೆ? ಖಂಡಿತ ವಿನೋದ್, ಏನು ವಿಜಯಪುರ ಜಿಲ್ಲೆ ಭೀಮಾ ತೀರದಲ್ಲಿ ಮೇಲಿಂದ ಮೇಲೆ ಈ ರೀತಿಯ ಒಂದು ಭೀಕರ ಹತ್ಯಾಕಾಂಡಗಳಾಗ್ತಾ ಇರುವಂತದ್ದು, ಭೀಮಾ ತೀರದಲ್ಲಿ ರಕ್ತದ ಚರಿತ್ರೆ ಇರುವಂತದ್ದು. ಈಗ ಸುಮಾರು ಅಂದಾಜು 25 ಎಕರೆ ಜಮೀನಿಗಾಗಿ ಸಾಲು ಹೆಣಗಳನ್ನ ಕೆಡಲಾಗಿರುವಂತದ್ದು. ಪಟ್ಟಣ ಪಂಚಾಯತಿಯ ಸದಸ್ಯ ಚೇತನ್ ನಿರಾಳೆ ಹಾಗೂ ಕುಟುಂಬ ಸದಸ್ಯರಾಗಿರುವಂತಹ ದುಂಡಪ್ಪ ನಿರಾಳೆ, ಶಿವಪುತ್ರ ನಿರಾಳೆ ಸೇರಿ 6 ಜನರನ್ನ ಭೀಕರವಾಗಿ ಈಗ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಲಾಗಿರುವಂತದ್ದು. ಜೊತೆಗೆ ಗುಂಡಿನ ಮೃತ ಕೂಡ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಏನು ವಿಜಯಪುರ ಜಿಲ್ಲೆಯ ಚಡಚನ್ ತಾಲೂಕಿನ ಗೋವಿಂದಪುರ ಗ್ರಾಮದ ಹೊರವಲಯದಲ್ಲಿ ಒಂದು ಜಮೀನು ಇತ್ತು. ಈ ಒಂದು ಜಮೀನಿನಲ್ಲಿ ಈಗ 6 ಜನರ ಬರ್ಬರವಾದಂತಹ ಹತ್ಯೆ ಆಗಿರುವಂತದ್ದು. ಸಾಯಂಕಾಲ ಸುಮಾರು 4:50 ಈ ರೀತಿಯ ಒಂದು ಹತ್ಯೆ ಆಗಿದೆ. ಏನು ಅಪ್ಪುಗೌಡ ಮತ್ತು ಆತನ ಸಹಚರರು ಸೇರಿ ಒಂದು ಗುಂಡಿನ ದಾಳಿ ನಡೆಸಿ ಮಾರಕಾಸ್ತ್ರಗಳಿಂದ ಈ ಒಂದು 6 ಜನರ ಹತ್ಯೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಪ್ರಾಥಮಿಕ ಹಂತದಲ್ಲಿ ಲಭ್ಯವಾಗ್ತಾ ಇರುವಂತದ್ದು. ಅಪ್ಪುಗೌಡ ಭೀಮಾ ತೀರದ ಹತ್ಯಾಕಾಂಡದಲ್ಲಿ ಹತನಾಗಿರುವಂತಹ ಮಾನಕಪ್ಪ ಮಾಸ್ತರ್ನ ಸಂಬಂಧಿ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಏನು ನಿರಾಳೆ ಹಾಗೂ ಗೋಳಗಿ ಕುಟುಂಬಗಳ ನಡುವೆ ಒಂದು ಜಮೀನಿನ ವ್ಯಾಜ್ಯ ಇತ್ತು. ಗೋಳಗಿ ಕುಟುಂಬದ ಸಂಬಂಧಿಯಿಂದ ಈ ಒಂದು 25 ಎಕರೆ ಜಮೀನಿನ ಖರೀದಿಗೆ ವಿರೋಧ ಇತ್ತು. ಈ ಒಂದು ವಿರೋಧದ ಹಿನ್ನೆಲೆಯಲ್ಲಿ ಈಗ ನಿರಾಳೆ ಕುಟುಂಬದವರ ಜಮೀನು ಖರೀದಿ ಮಾಡಿದ್ರು. ಈಗ ಒಂದು ಹತ್ಯೆ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ವಿನೋದ್. ಜೊತೆಗೆ ಕೂಲಿ ಕೆಲಸಕ್ಕೆ ಬಂದಿದ್ದಂತ ಶಬೀರ್ ನದಾಫ್ ಅನ್ನುವಂತ ವ್ಯಕ್ತಿಯನ್ನ ಕೂಡ ಈಗ ಭೀಕರವಾಗಿ ಹತ್ಯೆಯನ್ನು ಮಾಡಲಾಗಿರುವಂತದ್ದು. ಈಗಾಗಲೇ ವಿಜಯಪುರದ SP ಲಕ್ಷ್ಮಣ್ ನಿಂಬರ್ಗಿ ಮತ್ತೆ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಅಲ್ಲಿ ಒಂದು ಸ್ಥಳಕ್ಕೆ ತೆರಳಿ ಆರೋಪಿಗಳು ಯಾರಿದ್ದಾರೆ, ಯಾವ ರೀತಿ ಒಂದು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ, ಮತ್ತೆ ಈ ಒಂದು ಷಡ್ಯಂತ್ರದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕಿ ಆರೋಪಿಗಳ ಒಂದು ಬಂಧನಕ್ಕೆ ಜಲವನ್ನು ಕೂಡ ಬೀಸಿರುವಂತದ್ದು ವಿನೋದ್. ಓಕೆ ದೀಪಕ್ ಶಿಂದೆ, ಮುಖ್ಯವಾಗಿ ಈಗ 2 ಕುಟುಂಬಗಳ ಮಧ್ಯೆ ಈ ರೀತಿ ಜಗಳ ಶುರುವಾಗಿದೆ ಅಂತಂದಾಗ ಮಾತಿನ ಮೂಲಕ ಇವರು ಬಗೆಹರಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಿಲ್ವಾ, ಅಥವಾ ಇದು ಯಾವಾಗ ಶುರುವಾಯಿತು ಈ ಒಂದು ಜಗಳ? ಖಂಡಿತ ವಿನೋದ, ಏನು 15-20 ದಿನಗಳ ಹಿಂದೆ ಈ ಒಂದು ಭೂಮಿಯ ಖರೀದಿ ವಿಚಾರ ಇತ್ತು. ಜೊತೆಗೇನೆ ಇಲ್ಲಿ ಒಂದು ಭೀಮಾ ತೀರದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಕೆಲವು ಕೌಟುಂಬಿಕ ಕಲಹಗಳಿಗಾಗಿ ಹತ್ಯೆಗಳಾಗ್ತಾ ಇರುವಂತದ್ದು, ಭೀಕರವಾದಂತಹ ಬರ್ಬರವಾದಂತಹ ಹತ್ಯೆಗಳಾಗ್ತಾ ಇರುವಂತದ್ದು. ಭೀಮಾ ತೀರದಲ್ಲಿ ನೆತ್ತರ ದಾಹ ತೀರದೇ ಇರುವಂತದ್ದು. ಜೊತೆಗೆ ಈ ಒಂದು 25-26 ಎಕರೆ ಏನ್ ಜಮೀನು ಖರೀದಿ ಮಾಡ್ತಾರೆ, ಇದಕ್ಕೆ ಗೋಳಗಿ ಕುಟುಂಬದ ವ್ಯಕ್ತಿಯೊಬ್ಬರ ವಿರೋಧ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಹತ್ಯೆ ಆಗಿರುವಂತದ್ದು. ಅಂದ್ರೆ ಆಸ್ತಿ ವಿವಾದಕ್ಕಾಗಿ, ಜೊತೆಗೇನೆ ಒಂದು ಕೌಟುಂಬಿಕ ಕಲಹಕ್ಕಾಗಿ ಯಾಕೆ ಮಾರಾಟ ಮಾಡ್ತಿರೋ ಅನ್ನುವಂತ ವಿಷಯವಾಗಿ ಈ ಒಂದು ಹತ್ಯೆ ಆಗಿದೆ ಅನ್ನುವಂತ ಪ್ರಾಥಮಿಕ ಹಂತದ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈಗಾಗಲೇ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಶ್ವಾನದಳ ಜೊತೆಗೆ ಬೆರಳಚ್ಚು ತಜ್ಞರನ್ನ ಕೂಡ ಕರೆದುಕೊಂಡು ಬಂದು ಈ ಒಂದು ವಿಷಯವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೇನೆ ಏನು ಇಂಥ ವ್ಯಾಜ್ಯಗಳು ಇರ್ತವೆ, ಆ ಒಂದು ಸಂದರ್ಭದಲ್ಲಿ ಶಾಂತಿಯುತವಾಗಿ ಮಾತುಕತೆ ಮೂಲಕ ಬಗೆಹರಿಸಬೇಕು ಅನ್ನುವಂಥದ್ದು ಬಹುತೇಕ ಕಡೆ ಕೇಳಿ ಬರ್ತದೆ. ಆದ್ರೆ ಈ ಒಂದು ದುರಂತ ನಿಜಕ್ಕೂ ಕೂಡ ಚಡಚನ ತಾಲೂಕನ್ನ ತಲ್ಲಣಗೊಳಿಸಿದೆ. ಜೊತೆಗೆ ವಿಜಯಪುರದಲ್ಲಿ ನಡೆದಿರುವಂತಹ ಈ ಒಂದು ಹತ್ಯಾಕಾಂಡ ಬಹುತೇಕ ಜನರನ್ನ ಈಗ ಅಚ್ಚರಿಗೆ ಈಡು ಮಾಡಿರುವಂತದ್ದು ವಿನೋದ್. ಓಕೆ ದೀಪಕ್ ಶಿಂದೆ, ಈಗ ಮುಖ್ಯವಾಗಿ ಈಗ ಏನು 6 ಜನ ಮೃತಪಟ್ಟಿದ್ದಾರೆ, ಈ 6 ಜನದಲ್ಲಿ ಈಗ ನಾವು ಗಮನಿಸಿದಾಗ ನೋಡ್ಬೋದು ಶಬೀರ್ ನದಾಫ್ ಅನ್ನುವಂಥ ಒಂದು ಹೆಸರು ಕೇಳಿ ಬರುತ್ತೆ. ಈಗ ಶಬೀರ್ ನದಾಫ್ ಅವರು ಆ ಒಂದು ಹೆಸರು ಮುಸ್ಲಿಂ ಹೆಸರು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಿರಬೇಕಾದ್ರೆ ಇದರಲ್ಲಿ ಅವರು ಹೇಗೆ ಸಂಬಂಧ ಪಡ್ತಾರೆ? ಖಂಡಿತ ವಿನೋದ್, ಏನು ಅಂತಂದ್ರೆ ಶಬೀರ್ ನದಾಫ್ ಏನು ಒಬ್ಬ ಕೂಲಿ ಆಳಾಗಿ ಬಂದಿರ್ತಾನೆ. ಏನು ತಾವು ಖರೀದಿಸಿರುವಂತ ಜಮೀನನ್ನ ಸ್ವಚ್ಛಗೊಳಿಸುವಂತದ್ದು, ಅಲ್ಲಿ ಒಂದು ಬಿತ್ತನೆಯನ್ನ ಮಾಡುವಂತದ್ದು, ಈ ಒಂದು ಕಾರ್ಯಕ್ಕೆ ಈಗಾಗಲೇ ಈ ಒಂದು ಹತ್ಯೆ ಆಗಿರುವಂತಹ 6 ಜನ ಕೂಡ ಮುಂದಾಗಿದ್ರು. ಈ ಒಂದು ಹಂತದಲ್ಲಿ ಒಂದು ಕೌಟುಂಬಿಕ ಕಲಹ ಆಗಿರ್ಬೋದು, ನಿರಾಳೆ ಮತ್ತು ಗೋಳಗಿ ಕುಟುಂಬಗಳ ನಡುವೆ ಇದ್ದಂತ ಜಮೀನು ವ್ಯಾಜ್ಯ ಆಗಿರ್ಬೋದು, ಈ ಒಂದು ಹಿನ್ನೆಲೆಯಲ್ಲಿ ಈಗ ಶಬೀರ್ ಅನ್ನುವಂತ ವ್ಯಕ್ತಿ ಕೂಡ ಹತ್ಯೆಗೆ ಈಡಾಗಿರುವಂತದ್ದು ನಿಜಕ್ಕೂ ಕೂಡ ಖೇದಕರ ಅಂತ ಹೇಳ್ಬೋದು ವಿನೋದ್. ಓಕೆ, ಈಗ ಗೋಳಗಿ ಕುಟುಂಬದವರು ಎಷ್ಟು ಜನ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಯಾವಾಗ ಇದು ನಡೆದಿರುವಂಥದ್ದು? ಖಂಡಿತ ವಿನೋದ್, ಏನೀಗಾಗಲೇ ಗೋಳಗಿ ಕುಟುಂಬದ ಸರಿಸುಮಾರು 7-8 ಜನ ಈ ಒಂದು ಹತ್ಯಾಕಾಂಡದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಯಾರ್ಯಾರು ಇದ್ರು, ಯಾವ ಮಾರಕಾಸ್ತ್ರಗಳನ್ನ ತಂದಿದ್ರು, ಜೊತೆಗೇನೆ ಮೊದಲೇ ಸ್ಕೆಚ್ ಹಾಕಿದ್ರ ಅಥವಾ ಯಾವ ಒಂದು ಹಿನ್ನೆಲೆಯಲ್ಲಿ, ಅಂದ್ರೆ ನೇರವಾಗಿ ಒಡೆದಾಟ ಆಯ್ತಾ, ಬಡಿದಾಟ ಆಯ್ತಾ, ಅಥವಾ ಇದಕ್ಕಿದ್ದಂಗೆ ಆಯ್ತಾ, ಇಲ್ಲವೇ ಮೊದಲೇ ಸ್ಕೆಚ್ ಹಾಕಿದ್ರ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಏನ್ ಈಗಾಗಲೇ ಹತ್ಯೆ ಆಗಿದೆ, ಏನು ನಿರಾಳೆ ಕುಟುಂಬದ ಸದಸ್ಯರು ಈಗಾಗಲೇ ಅಂದ್ರೆ ಚಡಚನ ಪಟ್ಟಣ ಪಂಚಾಯತಿ ಸದಸ್ಯನಾಗಿರುವಂತ ಚೇತನ್ ನಿರಾಳೆ ಮತ್ತೆ ಕುಟುಂಬ ಸದಸ್ಯರಾಗಿರುವಂತ ದುಂಡಪ್ಪ ನಿರಾಳೆ, ಶಿವಪುತ್ರ ನಿರಾಳೆ
ಸೇರಿ 6 ಜನರ ಹತ್ಯೆಯಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗ ವಿಜಯಪುರದ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು ವಿನೋದ್. ಓಕೆ, ಥ್ಯಾಂಕ್ ಯು ದೀಪಕ್ ಶಿಂದೆ ನಿಮ್ಮೆಲ್ಲ ಮಾಹಿತಿಗಾಗಿ. ಭೀಕರ ಹತ್ಯಾಕಾಂಡಕ್ಕೆ 25 ಎಕರೆ ಜಮೀನೇ ಕಾರಣ. ನಿರಾಳೆ ಹಾಗೂ ಗೊಳಗಿ ಕುಟುಂಬಗಳ ನಡುವೆ ಜಮೀನಿನ ವಿಚಾರಕ್ಕೆ ಜಗಳ ಶುರುವಾಗಿತ್ತು. 25 ಎಕರೆ ಜಮೀನು ಖರೀದಿಸಿದ್ದ ನಿರಾಳೆ ಕುಟುಂಬದವರು 25 ಎಕರೆ ಜಮೀನನ್ನು ಖರೀದಿಸಿದ್ರು. ಇವತ್ತು ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಾಗಿ ಬಂದಿದ್ರು. ಜಮೀನು ಸ್ವಚ್ಛಗೊಳಿಸೋಕೆ ಆಗಮಿಸಿದ್ದ ನಿರಾಳಿ ಕುಟುಂಬಸ್ಥರು. ಈ ವೇಳೆ 2 ಕುಟುಂಬಗಳ ಮಧ್ಯೆ ಗಲಾಟೆ ಶುರುವಾಗಿ ಹತ್ಯೆ ನಡೆದಿದೆ. ಕೂಲಿ ಕೆಲಸಕ್ಕೆ ಬಂದಿದ್ದ ಶಬೀರ್ ನದಾಫ್ನನ್ನು ಸಹಿತ ಹತ್ಯೆ ಮಾಡಿದ್ದಾರೆ ಹಂತಕರು. ಅಪ್ಪುಗೌಡ ಹಾಗೂ ಆತನ ಸಹಚರರು ಸೇರಿ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಶೂಟ್ ಮಾಡಿದ ಬಳಿಕ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಿರುವ ಹಂತಕರು. ಭೀಕರ ಹತ್ಯಾಕಾಂಡಕ್ಕೆ 25 ಎಕರೆ ಜಮೀನೇ ಕಾರಣವಾಗಿತ್ತ. ನಿರಾಳೆ ಹಾಗೂ ಗೊಳಗಿ ಕುಟುಂಬಗಳ ನಡುವೆ ಜಮೀನು ಒಳಗಾಗಿದ್ದಾರೆ. ಮುಖ್ಯವಾಗಿ 2 ಕುಟುಂಬಗಳ ಮಧ್ಯೆ ನಡೆದಂತಹ ಈ ಒಂದು ವಾಗ್ವಾದ, ತದನಂತರ ಶುರುವಾದಂತಹ ಜಗಳ ಇದು ಈಗ 6 ಮಂದಿಯನ್ನು ಬಲಿ ಪಡೆದುಕೊಂಡಿದೆ. ನಿರಾಳೆ ಹಾಗೂ ಗೊಳಗಿ ಕುಟುಂಬಗಳ ನಡುವೆ ದೊಡ್ಡ ಮಟ್ಟದ ರೀತಿಯಲ್ಲಿ ಜಗಳ ಶುರುವಾಗಿತ್ತು. ಗೊಳಗಿ ಕುಟುಂಬದ ವಿರೋಧದ ಮಧ್ಯೆ ಸಹಿತ ಜಮೀನನ್ನು ಖರೀದಿ ಮಾಡಿದ್ರು. 25 ಎಕರೆ ಜಮೀನನ್ನು ಖರೀದಿಸಿದ್ರು ನಿರಾಳೆ ಕುಟುಂಬದವರು. ಸೊ ಇದಕ್ಕೆ ತೀವ್ರವಾದಂತಹ ಆಕ್ಷೇಪ ಮತ್ತು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಗೊಳಗಿ ಕುಟುಂಬದವರು. ಆದರೂ ಸಹಿತ ಯಾವುದನ್ನೂ ಕೂಡ ಲೆಕ್ಕಿಸದೆ ಈಗ ನಿರಾಳೆ ಕುಟುಂಬದವರು ಆ 25 ಎಕರೆ ಜಮೀನನ್ನು ಖರೀದಿ ಮಾಡಿದರು. ಇವತ್ತು ಜಮೀನಲ್ಲಿ ಕೃಷಿ ಚಟುವಟಿಕೆಗಳಿಗೋಸ್ಕರ ಆಗಮಿಸಿದಂತಹ ಸಂದರ್ಭದಲ್ಲಿ ನಿರಾಳೆ ಫ್ಯಾಮಿಲಿಯವರನ್ನು ಗೊಳಗಿ ಕುಟುಂಬಸ್ಥರು ಏಕಾಏಕಿಯಾಗಿ ಗುಂಡಿಕ್ಕಿ ಸಾಯಿಸಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಇದು ಜಮೀನು ವಿಚಾರವಾಗಿ ನಡೆದಂತಹ ಜಗಳ. ಇದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 25 ಎಕರೆ ಜಮೀನು ಏನಿದೆ, ಈ ಒಂದು ಜಮೀನನ್ನು ಖರೀದಿ ಮಾಡಬೇಡಿ ಅಂತೇಳಿ ಗೊಳಗಿ ಕುಟುಂಬದವರು ಹೇಳ್ತಾ ಇದ್ದರು. ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರು. ಆದರೆ ನಿರಾಳೆ ಕುಟುಂಬದವರು ಆ ಮಾತುಗಳನ್ನು ಲೆಕ್ಕಿಸದೆ 25 ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾರೆ. ತದನಂತರ ಇವತ್ತು ಕೃಷಿ ಚಟುವಟಿಕೆಗೆ ಅಂತ ಬಂದಂತಹ ಸಂದರ್ಭದಲ್ಲಿ ದಿಢೀರನೆ ಅವರ ಮೇಲೆ ಏಕಾಏಕಿಯಾಗಿ ಗುಂಡಿಕ್ಕಿ ಮತ್ತು ಮಾರಕಾಸ್ತ್ರಗಳಿಂದ ಅವರನ್ನು ಕೊಚ್ಚಿ ಕೊಲೆ ಮಾಡಿದ್ದಾರೆ.